ಕರ್ನಾಟಕ, ತೆಲಂಗಾಣ ಈ ಎಲ್ಲ ಪ್ರದೇಶಗಳ ನಮ್ಮ ಉತ್ತರ ಕರ್ನಾಟಕದ ಹಲವಾರು ಭಾಗಗಳ ಜೀವನಾಡಿ ತುಂಗಭದ್ರಾ ಜಲಾಶಯ. ನೀರಿನ ಬಗ್ಗೆ ಯಾಕೆ ತಾತ್ಸಾರ ಸರ್ಕಾರಕ್ಕಿದೆ, ಆಡಳಿತ ವರ್ಗಕ್ಕಿದೆ ಅಂತಕ್ಕಂತಹದ್ದು ಗೊತ್ತಾಗೋದು. ಬಹಳ ಜನ ಏನ್ ತಿಳ್ಕೊಂಡಾರ, ಸಿಮೆಂಟ್ ರೋಡ್ ಆಗಿಬಿಟ್ರ, ತಾರ್ ರೋಡ್ ಆಗಿಬಿಟ್ರ, ದೊಡ್ಡ ದೊಡ್ಡ ಕಟ್ಟಡಗಳಾಗಿಬಿಟ್ರೆ ಅಲ್ಲಿ ಸಂಸ್ಕೃತಿ ಉಳಿತೈತೆ ಅಂತ ತಿಳ್ಕೊಂಡಿದ್ದಾರೆ. ಬರ್ಬರ್ತಾ ಜನ ತನ್ನ ಅಸ್ತಿತ್ವದ ಮೂಲ ಯಾವುದು ಅನ್ನೋದು ನೆನಪಾರಿ ಯಾವುದೋ ಒಂದು ಆಕರ್ಷಣೆಯಿಂದ ಹೋಗ್ತಾ ಇರ್ತಕ್ಕಂತಹದ್ದು ಬಹಳ ದುರದೃಷ್ಟಕರವಾಗಿರ್ತಕ್ಕಂಥ ವಿಚಾರ. ನೀವು ಯಾವುದೇ ಇತಿಹಾಸದೊಳಗ ಯಾವುದೇ ನಾಗರಿಕತೆ ತಗೊಳ್ರಿ, ಎಲ್ಲಾ ನಾಗರಿಕತೆಗಳು ನದಿ ದಂಡಿ ಮೇಲೆ ಹುಟ್ಟಿರ್ತಕ್ಕಂಥದ್ದು ನಿಮ್ಗೆಲ್ಲರಿಗೂ ಗೊತ್ತು. ಮನುಷ್ಯ ನೀರಿನ ಬಗ್ಗೆ ಮಹತ್ವ ತಿಳ್ಕೊಳ್ಳಿಲ್ಲ ಅಂತಂದ್ರೆ ನಾವ್ ಇನ್ನೊಂದು ಗ್ರಹಕ್ಕೆ ಹೋಗ್ಬೇಕನ್ನ ಕುಂತೇವಲ್ಲ, ಆ ಗ್ರಹದೊಳಗೆ ನೀರಿತ್ತಂದ್ರೆ ನಾವು ಹೋಗೇ ಬಿಡ್ತೇವೆ. ನೀರಿಲ್ಲ ಅನ್ನೋದಕ್ಕನ್ನ ಎಲ್ಲಿ ಹೋಗೋಲಿ ನಾವು. ಇಷ್ಟು ನೀರಿನ ಬಗ್ಗೆ ಒಂದು ತಿಳುವಳಿಕಿದ್ರೂ ಸಹ ಸಾಮಾನ್ಯ ಮಟ್ಟದೊಳಗೆ ಆಡಳಿತ ವರ್ಗಕ್ಕೆ ಜಲಾಶಯದ ಬಗ್ಗೆ ಕಾಳಜಿ ಇಲ್ಲದೆ ಇರ್ತಕ್ಕಂತಹದ್ದು ಬಹಳಷ್ಟು ನೋವಿನ ಸಂಗತಿ. ಏನೈತಲ್ಲ, ಬಹಳ ದೊಡ್ಡ ಪ್ರಯತ್ನ. ಇಲ್ಲಿ ಬಂದವ್ರಿಗೆ ಯಾರಿಗೇನು ಬಹುಮಾನ ಇಲ್ಲ, ಯಾರಿಗೇನು ಇಲ್ಲ. ಸರ್, 1953ರಿಂದ ನೀರು ಕೊಡಲು ಪ್ರಾರಂಭವಾಗಿರ್ತಕ್ಕಂಥ ತುಂಗಭದ್ರಾ ಜಲಾಶಯ ಇದು ಕರ್ನಾಟಕ, ಆಂಧ್ರ ಪ್ರದೇಶ, ತೆಲಂಗಾಣ 3 ರಾಜ್ಯಗಳ ಜೀವನಾಡಿ ಆಗಿರ್ತಕ್ಕಂಥ ತುಂಗಭದ್ರಾ ಜಲಾಶಯ 133 TMC ಕೆಪಾಸಿಟಿ. ಆದರೆ 33 TMC ಉಳು ತುಂಬಿ ಇವತ್ತು ಕೇವಲ 100 TMC ಬಂದಿದೆ. ಅಂದ್ರೆ ಈ ಊಳಿನ ಬಗ್ಗೆ ಸುಮಾರು ಒಂದು 20 ವರ್ಷದ ಎಲ್ಲ ಪಕ್ಷದ ಶಾಸಕರು, ಸಂಸದರು, ಮಂತ್ರಿಗಳು ಹೇಳ್ತಾ ಇದ್ದಾರೆ, ಕಾರ್ಯರೂಪಕ್ಕೆ ಬರ್ತಾ ಇಲ್ಲ. ಹಂಗಾಗಿ ಇವತ್ತಿನ ದಿನ ನಾವೆಲ್ಲ ನೂರಾರು ಟ್ರ್ಯಾಕ್ಟರ್ಗಳಿಂದ ಇವತ್ತು ರೈತರಿಂದನೇ ಊಳು ತೆಗಿತಕ್ಕಂಥ ಪ್ರಯತ್ನವನ್ನ ಆಂಧ್ರ, ಕರ್ನಾಟಕ, ತೆಲಂಗಾಣ ರಾಜ್ಯಗಳಿಗೆ ಮನವರಿಕೆ ಮಾಡೋಕ್ಕಾಗಿರೋ ಈ ಪ್ರಯತ್ನವನ್ನ ಇವತ್ತಿನ ರೈತರಿಂದ